ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಂತಹ ಮನೋಜ್ BV ಅವರಿಗೆ ಧನ್ಯವಾದಗಳು. ಜೊತೆಗೆ ಜಯ ಅನ್ನೋರು ಕೂಡ ಸೇಮ್ ಎಕನಾಮಿಕ್ಸ್ ಕ್ವಶನ್ ಪೇಪರ್ ಫ್ರಮ್ ಬೆಂಗಳೂರು ನಾರ್ತ್, ಆಯಿತಾ, ಇವರು ಕಳಿಸಿಕೊಟ್ಟಿರುವಂಥದ್ದು ಧನ್ಯವಾದಗಳು. ಸೆಕೆಂಡ್ ಇಯರ್ PUC ಪ್ರಿಪೇಟರಿ ಎಕ್ಸಾಮ್ January 2025 ಮುಗದೇ ಹೋಯ್ತಲ್ಲಪ್ಪ, ಮತ್ತೇನಕ್ಕೆ ಅಪ್ಲೋಡ್ ಮಾಡ್ತಾರೆ ಅಂತ ನಿಮ್ಮ ತಲೆಯಲ್ಲಿದ್ದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರೋ. ಫಸ್ಟು ಎಲ್ಲ ಕ್ವಶನ್ ಪೇಪರು ಒಂದು ಕಡಿಮೆ ಅಂದರೆ ಒಂದು 5 ರಿಂದ 6 ಡಿಸ್ಟಿಕ್ ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮ ಕೆಲಸ ಇನ್ಮೇಲೆ ಅದೇ ಆಗಿರಬೇಕು. ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ ಸರ್. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಜಿಲ್ಲೆಯ ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿರ್ತೇವೆ. ನೀವು ಭಾಳ ಇಂಟೆಲಿಜೆಂಟ್ ಆದರೆ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸಿಕೊಳ್ಳಿ, ಆಯಿತಾ. ಎನಿಹು ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಈಗ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಇದೆ. ಸರಿಯಾದ ಉತ್ತರ ಕನ್ಸ್ಯೂಮರ್ ಬಿಹೇವಿಯರ್. ಇಲ್ಲಿ ಎರಡೂ ಕೂಡ ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂ ಎರಡೂ ಕೂಡ ಇದೆ. ಇದರಲ್ಲಿ ಈ ಕೆಳಗಿನವ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ ಇದೆ. ಅನುಭೋಗಿಯ ವರ್ತನೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 2, ಎ ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ರೆಪ್ರೆಸೆಂಟ್ಸ್ ಡ್ಯಾಶ್ ಅಂತ ಇದೆ. ಅದರ ಜೊತೆಗೆ ಏನದು ಲಂಬಾಂತರ ಬೇಡಿಕೆ ರೇಖೆಯು ಇದನ್ನು ಪ್ರತಿನಿಧಿಸುತ್ತದೆ ಅಂತ ಇದೆ. ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಸಿಟಿ ಈಸ್ ದಿ ರೈಟ್ ಆನ್ಸರ್. ಹಾಗಿದ್ರೆ ಇಲ್ಲಿ ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ ಏನೋ ಇದೆ, ಆಯಿತಾ, ಸ್ವಪಕತ್ವ, ಆಯಿತಾ. ಕ್ಷಮಿಸಬೇಕು ಕೆಲವೊಮ್ಮೆ ಓದೋದರ ಉಚ್ಚಾರಣೆಯಲ್ಲಿ ತಪ್ಪಾದರೆ. ಕ್ವಶನ್ ನಂಬರ್ 3, ದಿ ಇಂಡಿವಿಜುವಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಟೇಕ್ ಎಕನಾಮಿಕ್ ಡಿಸಿಷನ್ಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಸಿ ಆಗಿರುತ್ತೆ, ಎಕನಾಮಿಕ್ ಏಜೆಂಟ್ಸ್ ಅಂತ. ಇದನ್ನು ಕನ್ನಡದಲ್ಲಿ ಆರ್ಥಿಕ ನಿರ್ಣಯಗಳು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಆರ್ಥಿಕ ಸಂಸ್ಥೆಗಳೆಂದರೆ ಆರ್ಥಿಕ ಏಜೆಂಟರು. ಕ್ವಶನ್ ನಂಬರ್ 4, ಕೌಂಟಿಂಗ್ ಆಫ್ ಇಂಟರ್ಮೀಡಿಯೇಟ್ ಗೂಡ್ಸ್ ಸಪರೇಟ್ಲಿ ವಿಲ್ ಲೀಡ್ ಟು ಎರರ್ ಆಫ್ ಡ್ಯಾಶ್ ಅಂತ ಇದೆ. ಇದನ್ನು ನಿಮಗೆ ನಾನು ಬಿಡ್ತಾ ಇದ್ದೇನೆ, ಯಾಕಂದರೆ ಸ್ವಲ್ಪ ಡೌಟ್ ಇದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ವಿಡಿಯೋ ನೋಡ್ತಿರೋರು 4ನೇ ಆಪ್ಷನ್ಗೆ ಉತ್ತರ ಏನು ಅಂತ ಕಮೆಂಟ್ ಮಾಡಿದರೆ ಬಹಳ ಹೆಲ್ಪ್ ಆಗುತ್ತೆ. RBI ಡಸ್ ನಾಟ್ ಡೈರೆಕ್ಟ್ಲಿ ಡೀಲ್ ವಿತ್ ಡ್ಯಾಶ್ ಅಂತ ಇಲ್ಲಿ ಕೇಳಲಾಗಿದೆ. ದಟ್ ಈಸ್ ದಿ ಜನರಲ್ ಪಬ್ಲಿಕ್ ಅನ್ನುವಂಥದ್ದು ಸರಿಯಾದ ಉತ್ತರ. RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ, ಜನಸಾಮಾನ್ಯರ ಜೊತೆ ವ್ಯವಹಾರವೇ RBI ಮಾಡುವುದಿಲ್ಲ. ಸೆಕೆಂಡ್ ಮೇನ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಬ್ರಾಕೆಟ್. ಬನ್ನಿ ಸರ್, ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ವಾಂಟ್ಸ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಕಮೋಡಿಟಿ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 6ನೆಯ ಉತ್ತರ ಇಲ್ಲಿ ನಿಮಗೆ ಏನಪ್ಪ ಇದು, ಐ ಥಿಂಕ್ ಯುಟಿಲಿಟಿ ಈಸ್ ದ ರೈಟ್ ಆನ್ಸರ್, ಆಯಿತಾ. ತುಷ್ಟಿಗುಣ ಅನ್ನುವಂಥದ್ದು ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಅಂದರೆ ತೃಪ್ತಿಗುಣ ಅನ್ನುವಂಥದ್ದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 7, ದಿ ಲಾಂಗ್ ರನ್ ಪ್ರೊಡಕ್ಷನ್ ಅನಾಲಿಸಿಸ್ ಈಸ್ ಎಕ್ಸ್ಪ್ಲೇನ್ಡ್ ಬೈ ಡ್ಯಾಶ್ ಅಂತ ಇದೆ, ಆಯಿತಾ. ಸರಿಯಾದ ಉತ್ತರ ಬಂದು ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ, ಪ್ರತಿಫಲಕಗಳ ಪ್ರಮಾಣ ನಿಯಮ ಅಂತ. ದೀರ್ಘಕಾಲಾವಧಿಯ ಉತ್ಪಾದನೆ ವಿಶ್ಲೇಷಣೆಯನ್ನು ಡ್ಯಾಶ್ರಿಂದ ವಿವರಿಸಲಾಗುತ್ತದೆ, ಪ್ರತಿಫಲಗಳ ಪ್ರಮಾಣ ನಿಯಮ. ಕ್ವಶನ್ ನಂಬರ್ 8, ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 8, ಇಫ್ ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ಸ್ ಲೆಫ್ಟ್ವರ್ಡ್ ಆ್ಯಂಡ್ ಸಪ್ಲೈ ಕರ್ವ್ ಶಿಫ್ಟ್ಸ್ ರೈಟ್ವರ್ಡ್, ಈಕ್ವಿಲಿಬ್ರಿಯಂ ಪ್ರೈಸ್ ವಿಲ್ ಬಿ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಬಂದು ಡಿಕ್ರೀಸಸ್ ಅಂತ ಆಗತ್ತೆ, ಕಡಿಮೆ ಅಂತ. ಕ್ವಶನ್ ನಂಬರ್ 9, ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 9, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ಜನರಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಡ್ಯಾಶ್ ಅಂತ ಇದೆ. ಪರ್ಸಂಟೇಜ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಪರ್ಸಂಟೇಜ್. ಕ್ಲಿಯರ್, ಆಯಿತಾ. ಅನುಭೋಗಿ ಬೆಲೆ ಸೂಚ್ಯಂಕವನ್ನು ಸಾಮಾನ್ಯವಾಗಿ ಡ್ಯಾಶ್ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತೆ, ಅದೇ ಶೇಕಡಾವಾರು ಅಂತ ಉತ್ತರ ಆಗುತ್ತೆ. ಸೈಜ್ ಆಫ್ ದಿ ಮಲ್ಟಿಪ್ಲೈಯರ್ ಡಿಮ್ಯಾಂಡ್ಸ್ ಆನ್ ದಿ ವ್ಯಾಲ್ಯೂ ಆಫ್ ಡ್ಯಾಶ್ ಅಂತ ಇದೆ. ಕೊನೆಯ ಉತ್ತರ ದಟ್ ಈಸ್ ಇನ್ವೆಸ್ಟ್ಮೆಂಟ್. ಗುಣಕವು ಗಾತ್ರವು ಡ್ಯಾಶ್ನ ಹೂಡಿಕೆ ಮೌಲ್ಯವನ್ನು ಅವಲಂಬಿಸಿದೆ ಅನ್ನುವಂಥದ್ದು ಉತ್ತರ ಆಗ್ತಾ ಇದೆ. ಸ್ವಲ್ಪ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ಸರಿಪಡಿಸಿ ತಿದ್ದಿ. ಧನ್ಯವಾದಗಳು. ಬನ್ನಿ ಸರ್, ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಈಗ ಹೋಗೋಣ ನಾವು, ಆಯಿತಾ.
ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಂತಹ ಜಯ ಅವರಿಗೂ ಹಾಗೂ ಮನೋಜ್ ವಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಬೆಂಗಳೂರು ನಾರ್ತಿನ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮ್ಯಾಚ್ ದ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ. ಮಾರ್ಕೆಟ್ ಎಕನಾಮಿ, ಮಾರುಕಟ್ಟೆ ಆರ್ಥಿಕತೆ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೈವೇಟ್ ಓನರ್ಶಿಪ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಲೀನಿಯರ್ ಡಿಮ್ಯಾಂಡ್ ಕರ್ವ್ ಅಂತ ಇದೆ. ಕ್ವಶನ್ ನಂಬರ್ ಬಿಗೆ ಸರಿಯಾದ ಉತ್ತರ ಬಂದು ಲಾಸ್ಟ್ ಇದಲ್ವಾ ಡಿ ಬ್ರ್ಯಾಕೆಟಲ್ಲಿ ಪಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. MPL ಕ್ವಶನ್ ನಂಬರ್ ಸಿ, ಅದಕ್ಕೆ ಸರಿಯಾದ ಉತ್ತರ ಬಂದು TPL ಮೈನಸ್ ಎಲ್ ಅಂತ ಇದಲ್ವಾ, 5ನೇದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಲೇಬರ್ ಅಂದರೆ ಶ್ರಮ ಅಂತ. ಲೇಬರಿಗೆ ಸರಿಯಾದ ಉತ್ತರ ವೇಜ್, ಕೂಲಿ. ಅವರೇ ಕೊಟ್ಟುಬಿಟ್ಟಿದ್ದಾರೆ ಕಣಪ್ಪ, ಟೆನ್ಷನ್ ಇಲ್ಲೇನೇಕ ಅಂತ. ಡಿನೇ ಉತ್ತರ ಇಲ್ಲಿ ಆಯಿತಾ. ಲಯಬಿಲಿಟೀಸ್ ಅಂತ ಇದೆ, ಹೊಣೆಗಾರಿಕೆಗಳು ಅಂತ. ಲಯಬಿಲಿಟೀಸ್ ಅಂದರೆ ಹೊಣೆಗಾರಿಕೆಗಳು ಅಂತ. ಈ ಲಯಬಿಲಿಟೀಸಲ್ಲಿ ABCD ಹೀಗೆ ಸರಿಯಾದ ಉತ್ತರ ಠೇವಣಿಗಳು, ಡೆಪಾಸಿಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರೆಯಲಿ. ಇವೆಲ್ಲ ಭಾಳ ಈಸಿ ಕಣ್ರಪ್ಪ ಆಯಿತಾ. ಮತ್ತೆ ಒಂದು ಅಂಕದ ಪ್ರಶ್ನೆಗಳಿದ್ದಾವೆ. ಸ್ಟೇಟ್ ದ ಲಾ ದಟ್ ಎಕ್ಸ್ಪ್ಲೇನ್ ದಿ ಶಾರ್ಟ್ ರನ್ ಪ್ರೊಡಕ್ಷನ್ ಅಂತ ಇದೆ. ವಾಟ್ ಈಸ್ ಸಪ್ಲೈ, ಎಕ್ಸಾಂಪಲ್ ಫಾರ್ ಪ್ರೈಸ್ ಸೆಲ್ಲಿಂಗ್, ವಾಟ್ ಡು ಯು ಮೀನ್ ಬೈ MPC ಈಸ್ ಈಕ್ವಲ್ ಟು 0, ಗಿವ್ ದ ಮೀನಿಂಗ್ ಆಫ್ ಆಫಿಷಿಯಲ್ ರಿಸರ್ವ್ ಸ್ಕೇಲ್ ಸೇಲ್. ಧನ್ಯವಾದಗಳು. ಇವೆಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಒಂದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ತಗೊಳ್ಳು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಇನ್ನೊಂದು ಗಿಫ್ಟು ಏನು ಅಂದರೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬೇಕಾಗಿರುವಂತಹ ಗ್ರಾಮರ್ ವಿಡಿಯೋಸು, ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು, ನಿಮಗೆ ಬೇಕಾಗಿರುವಂತಹ ಫಿಕ್ಸ್ ಕ್ವಶನ್ಸು ಹಾಗೂ ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ ಎಲ್ಲದೂ ಕೂಡ ನೀಡಿದ್ದೇವೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಬನ್ನಿ, ಜೊತೆಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ. ನಿಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ಗಳನ್ನು ನಮಗೆ ಕಳುಹಿಸಿಕೊಟ್ರೆ ಇಡೀ ರಾಜ್ಯದಲ್ಲಿ ಇರುವ, ಕರ್ನಾಟಕದಲ್ಲಿರುವ ವಿದ್ಯಾರ್ಥಿಗಳು ಯಾವ ಜಿಲ್ಲೆ ಬೇಕೋ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಂತೋಷವಾಗಿ ಇರ್ತಾರೆ. ಇಲ್ಲಾಂದರೆ ಅಲ್ಲಿ ಇಲ್ಲಿ ಅಲೆದಾಡಬೇಕಾಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಾನು ಹೇಳಿದಂತೆ ತಾವುಗಳು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.